ಸೊ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ತನಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇನ್ನೂ ಇಲ್ಲೇ ನಮ್ಮ ಅಜ್ಜಿಯವರ ಮನೆಯಲ್ಲೇ ಇದ್ದೀನಿ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋಲಿ ನಮ್ಮ ತಾತನ ತೋರಿಸ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ತೋರ್ಸೋಕ್ಕಾಗಿರಲಿಲ್ಲ. ಆ್ಯಂಡ್ ನಮ್ಮ ಅಜ್ಜಿ ಯಾರು ಇದ್ದಾರಾ ಇಲ್ವಾ ಅಂತಲೂ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಾವು 4 ದಿನ ಇರ್ತೀವಿ. ಇವತ್ತು ತೇರಿದೆ. ಸೊ ಇವತ್ತು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿದಾಗಿದೆ. ಬನ್ನಿ ತೋರಿಸ್ತೀನಿ. ಆ್ಯಂಡ್ ಇವರು ಬಂದು ನಮ್ಮ ಅಜ್ಜಿ, ಇವರು ನಮ್ಮ ಅಜ್ಜಿ ಮಮ್ಮಿ. ಇನ್ನೊಬ್ರು ಯಾರಮ್ಮ? ನಮ್ಮ ತಾತ ಅವರಮ್ಮ. ಇದು ನಮ್ಮ ಅಜ್ಜಿ ರತ್ನಮ್ಮ. ಸೊ ಇವ್ರು ನಮ್ಮ ತೇಜು ಪೂಜೆ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಮಮ್ಮಿ ಆಯ್ತಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಅಡುಗೆ ಮಾಡಿದ್ದು. ಏನೇನು ಮಾಡಿದ್ವಿ ಅಡುಗೆ? ಪಲಾವು, ಹೆಸರುಬೇಳೆ, ಆಲೂಗಡ್ಡೆ ಪಲ್ಯ, ಶಾವಿಗೆ ಪಾಯಸ. ಸಾಕ್ಬಿಡು. ಸೊ ನಮ್ಮ ಅಜ್ಜಿ ಎಕ್ಸ್ಪೈರ್ ಆಗಿ 23 ಇಯರ್ಸ್ ಆಗಿದೆ. ನಮ್ಮಮ್ಮ ಮದುವೆ ಆದಾಗಲೇ ನಮ್ಮ ಅಜ್ಜಿ ಎಕ್ಸ್ಪೈರ್ ಆಗಿದ್ದಾರೆ. ಸೊ ನಮ್ಮ ಅಜ್ಜಿ ಇಲ್ಲ, ಬರೀ ನಮ್ಮ ತಾತ ಅಷ್ಟೇ ಇರೋದು ಇಲ್ಲಿ. ಆ್ಯಂಡ್ ನಮ್ಮ ಮಮ್ಮಿಗೆ 2 ತಂಗಿ ಆ್ಯಂಡ್ 1 ತಮ್ಮ ಇದ್ದಾರೆ. ನಮ್ಮ ಮಾಮ ಬಂದಿದ್ದಾರೆ ಆ್ಯಂಡ್ ನಮ್ಮ ಆಂಟಿ ಚಿಕ್ಕಮ್ಮ ಅಂದರೆ 2 ಬಂದಿಲ್ಲ. ಸೊ ತೇಜು ಬಂದು ಫಸ್ಟ್ ಚಿಕ್ಕಮ್ಮ ಮಗಳು ಅಷ್ಟೇ. ಸದ್ಯಕ್ಕೆ ವಿಚಾರ ಇವಾಗ ಹೊಟ್ಟೆ ಸಿತೈತೆ. ಫಸ್ಟು ದೇವ್ರ ಪೂಜೆ ಎಲ್ಲ ಆಗಿದೆಯಲ್ಲ, ಅದಕ್ಕೆ ಫಸ್ಟ್ ಊಟ ಮಾಡಬೇಕು. ಆಮೇಲೆ ಮತ್ತೆ ರೆಡಿಯಾಗಿ ಊರೊಳಗಡೆ ಎಲ್ಲ ರೌಂಡ್ ಹಾಕೊಂಡು ಇವತ್ತು ತೇರಿದೆ. ಆ್ಯಂಡ್ ನಮ್ಮ ಬಿಂದು ಬರ್ತಾ ಇದ್ದಾಳೆ. ಬಿಂದು ಕಾಲೇಜ್ಗೆ ಹೋಗಿದ್ದಾಳೆ. ಆ್ಯಂಡ್ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾಳೆ. ಬರ್ತಾಳೆ ಕೂಡ. ಅಷ್ಟೇ, ಅವಳು ಬಂದಮೇಲೆ ತೋರಿಸ್ತೀನಿ ಅವಳು. ಆ್ಯಂಡ್ ಸದ್ಯಕ್ಕೆ ಇಷ್ಟ ವಿಚಾರ. ಇವಾಗ ಫಸ್ಟು ಊಟ ಮಾಡಬೇಕು, ಊಟ ತಿನ್ನೋದು. ಸೊ ಗೈಸ್, ಇವಾಗ ನಾವು ಊಟ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದಾಯಿತು. ಅದಕ್ಕೆ ಊರೊಳಗಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಆ್ಯಂಡ್ ಇವಾಗಿನ ಟೈಮ್ ಬಂದು 11 ಗಂಟೆ 11:30 ಆಗಿದೆ. ಸೊ ತೇರು ಎಳಿಯೋದು ಅವ್ರು 2:30 3 ಗಂಟೆ ಆಗುತ್ತೆ. ಅದಕ್ಕೆ ಇಷ್ಟು ಬೇಗ ಏನಕ್ಕೆ ರೆಡಿ ಆಗೋದು ಅಂತ ಹೇಳ್ಬಿಟ್ಟು ಊರೊಳಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದು ಆಮೇಲೆ ರೆಡಿ ಆಗೋಣ, ಆಮೇಲೆ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಆ್ಯಂಡ್ ಇವಾಗ ಫುಲ್ ಟಮಟೆಲ್ಲ ಹೊಡಿತಾ ಇದ್ದಾರೆ ಇಲ್ಲಿ. ಇಲ್ಲಿ ಇದು ಹೊಸ ಮನೆ ಆ್ಯಕ್ಚುಲಿ ಇವಾಗಿರೋದು. ಆ್ಯಂಡ್ ಇಲ್ಲಿ ಅಲ್ಲೊಂದು ಹಳೆ ಮನೆ ಇದೆ, ಅಲ್ಲಿ ರೋಡ್ ಹತ್ರನೇ ಇದೆ. ಸೊ ಬನ್ನಿ ಅದನ್ನು ತೋರಿಸ್ತೀನಿ. ಇದೇ ಮೇಯ್ನ್ ದೇವಸ್ಥಾನ. ಇದಕ್ಕಾನೆ ತೇರೆಲ್ಲ ರೆಡಿ ಮಾಡೋದು. ಆ್ಯಂಡ್ ಈ ದೇವಸ್ಥಾನದಿಂದಲೇ ಸ್ಟಾರ್ಟ್ ಆಗೋದಿಲ್ಲ. ಈ ದೇವಸ್ಥಾನ ಬಂದು ವರದರಾಜ ಸ್ವಾಮಿ ಯೋಗಪುರಿ ಅಂತ ಇದೆ. ಅಷ್ಟೇ. ಸೊ ಇವಾಗ ಕ್ಲೈಮೇಟು ಮಳೆ ಬರ್ತಾಯಿದೆ. ನಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಮಳೆ ಬರುತ್ತೆ ಇಲ್ವ ಅಂತ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ವೆದರ್ ರಿಪೋರ್ಟ್ ಮಳೆ ಬರುತ್ತೆ ಅಂತ ಹೇಳಿದೆ. ಸೊ ಮಳೆ ಬರ್ತಾ ಇದೆ, ಸ್ಟಾರ್ಟ್ ಆಗಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಗೈಸ್, ಇವಾಗ ನಾವು ರೆಡಿಯಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ನಮ್ಮಿಬ್ಬರ, ನಂದು ಮತ್ತು ನನ್ನ ಕಸಿನ್ ತೇಜ್ ಇಬ್ಬರದು ಸೇಮ್ ಸಿಮಿಲರ್ ಒಂದೇ ಥರ ಇದೆ ಸೈಜ್ ಡ್ರೆಸ್ಸು. ಸೊ ತೋರಿಸ್ತೀನಿ ನೋಡಿ, ಇಬ್ಬರದು ಸೇಮ್ ಡ್ರೆಸ್. ಇವತ್ತು ಟ್ವಿನಿಂಗ್ ಏನೈತೆ ಅಂತ ತೋರಿಸ್ತೀವಿ. ಸೊ ಗೈಸ್, ನಾವಿಬ್ಬರು ರೆಡಿ ಆಗಿದ್ದೀವಿ. ಆ್ಯಂಡ್ ಇಬ್ಬರು ಸೇಮ್ ಡ್ರೆಸ್. ಸೊ ಗೈಸ್, ನಾನು ಈ ಡ್ರೆಸ್ನ ಇದಕ್ಕಿಂತ ಮುಂಚೆ ಒಂದು ಸತಿ ಹಾಕ್ಕೊಂಡಿದ್ದೀನಿ. ಸೊ ಗೊತ್ತಾದರೆ ಕಮೆಂಟ್ ಮಾಡಿ ಯಾರೆಲ್ಲ ಹಾಕ್ಕೊಂಡಿದ್ದೆ ಅಂತ. ಬಟ್ ಯಾರು ಕಮೆಂಟ್ ಮಾಡಲ್ಲ, ಏನು ಮಾಡೋದು ಪಾಪ. ಕಮೆಂಟ್ ಮಾಡಿ ಗೈಸ್, ಇದಕ್ಕಾದರೂ ಕಮೆಂಟ್ ಮಾಡಲೇಬೇಕು. ಈ ಸತಿ ಕಮೆಂಟ್ ಮಾಡಿ. ಆ್ಯಂಡ್ ಇಬ್ಬರದ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀವಿ. ಈ ಥರ ರೆಡಿ ಆಗಿದ್ದೀವಿ. ನಾನು ಸ್ಪೆಷಲಾಗಿ ಬಂದಿರೋದ್ರಿಂದ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಅಷ್ಟೇ. ಸೊ ಇವಾಗ ಬಿಂದು ಬರ್ತಾ ಇದ್ದಾಳೆ. ಆ್ಯಂಡ್ ಬಿಂದು ಬಂದು ರೆಡಿ ಆದಮೇಲೆ ತೋರಿಸ್ತೀನಿ. ಬಿಂದು ಕಾಲೇಜಿಂದ ಬರ್ತಾ ಇದ್ದಾಳೆ. ಸೊ ಅದಕ್ಕೆ ಬಿಂದು ಬಂದು ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ. ಬಿಂದು ಹಾಯ್ ಮಾಡು. ಹಾಯ್ ಗೈಸ್, ಇವಾಗ ಬಂದು ರೆಡಿ ಆಗೇ ಬಿಟ್ಲು 1 ನಿಮಿಷಕ್ಕೆ. ನಾನೇನು ಮೇಕಪ್ ಹಾಕೋಬೇಕಾ, ರೆಡಿ ಆಗಬೇಕು ಅನ್ನೋದಕ್ಕೆ ಒಂದು ಕ್ರೀಮ್ ಹಾಕೊಂಡ್ರೆ ಆಗಬೇಕು. ಅಷ್ಟೇನಾ? ಬೇರೆ ಏನಾದರೂ ಹೇಳ್ಬಿಂದು. ಏನು ಹೇಳುತ್ತೆ, ಎಲ್ಲರೂ ಬನ್ನಿ ನಮ್ಮ ಜಾತ್ರೆ ನೋಡಿ, ನಮ್ಮ ಮಮ್ಮಿಯವ್ರ ಊರ ಜಾತ್ರೆ ನೋಡಿ. ಯಾರು ನೋಡಿದ್ರೋ ಇಲ್ವೋ ಇವತ್ತು ನೋಡಿ ವ್ಲಾಗಲ್ಲಿ ಎಂಜಾಯ್ ಮಾಡಿ. ನೆಕ್ಸ್ಟ್ ಇಯರ್ ಬನ್ನಿ. ಲೊಕೇಶನ್ ಹಾಕಿರ್ತಾಳೆ ಅವಳು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಹಾಕೋಣ.
ಯಾರ್ಯಾರು ನೋಡಬೇಕು ಅನ್ಸುತ್ತೋ ಅವರೆಲ್ಲ ಬಂದು ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ನೇಮ್ ಐಡಿ ಸ್ಟಿಕ್ಕರ್ ಸಾಕಾ? ನಾನು ಬೊಟ್ಟಿಗೆ ನೋಡೋಕೆ ಸ್ಟಿಕ್ಕರ್ ಕೊಡ್ತಾ ಇದ್ದೀರಾ? ನಾನೇನು ಕಾಣಿಸ್ತಾ ಇದ್ದೀನಿ, ನಾನು ಔಟ್ಫಿಟ್ ಏನಿದೆ ನೋಡಿ ಎಲ್ಲರೂ ಹೇಳಿ ಕಮೆಂಟ್ ಮಾಡಿ. ಅವರೆಲ್ಲ ಡ್ರೆಸ್ ಹಾಕೊಂಡಿದ್ದಾರೆ, ನಾನು ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದೀನಿ. ಯಾಕಂತಂದ್ರೆ ಬಿಸಿಲಲ್ಲಿ ಬಳೆ ಬೇರೆ ಬಿದ್ದಿದೆ ಹೊರಗಡೆ ಸಾಕಾಗುತ್ತೆ. ನಾವೆಲ್ಲ ಓಡಾಡೋಷ್ಟಕ್ಕೆ ನಾವು ಅದೆಲ್ಲ ಮದುವೆಗೆ ಹಾಕೊಳೋಕೆ ನಂಗೆ ಕಷ್ಟ ಆಗುತ್ತೆ. ಇವಾಗ ಹಾಕೊಂಡ್ಬಿಟ್ರೆ ಜನ ಸುತ್ತೋಗ್ಬಿಡ್ತೀನಿ. ಅದಕ್ಕೆ ಲಾಸ್ಟ್ ಟೈಮ್ ಒಂದೇ ಒಂದ್ಸಲ ಹುಡುಗಿ ಆಗಿದೆ ಅಂತ ಅವಳಾಗೇನೆ ಹೇಳಿದ್ಲು. ಅಂದರೆ ಒಂದ್ಸತಿ ಹುಡುಗಿ ಥರ ಡ್ರೆಸ್ ಮಾಡ್ಕೊಂಡಿದ್ಲು. ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಆ್ಯಕ್ಚುಲಿ ಆವಾಗಲೇ ಬಂದಿದ್ವಿ, ಮತ್ತು ಇನ್ನೊಂದು ಆವಾಗಲೇ ಫಸ್ಟ್ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ, ಫುಲ್ ರಶ್ ಇರೋದು. ನಾವು ಆವಾಗಲೇ ಬಂದಾಗ ಇನ್ನು ರೆಡಿ ಮಾಡ್ತಾರೆ, ಇವಾಗ ಪೂರ್ತಿ ರೆಡಿ ಮಾಡಿ ಕೇಳು. ನಾನು ಹೂವು ತಲೆಯಲ್ಲಿ ಇಟ್ಕೊಳಕ್ಕಾಗಲ್ಲ. ಹಾಕೋ. ಬಂದಿಲ್ವಲ್ಲ, ಸೊ ಅನ್ವಕಕ್ಕೆ ಕಡಲೆಪುರಿ ತಗೊಂತಾರೆ. ಇವರು ನಮ್ಮ ದೊಡ್ಡಮ್ಮ, ಇವರು ನಮ್ಮ ಚೆನ್ನಾಗಿದ್ದೀರಾ ಇಬ್ರು? ನಾನು ಹಾಕಿದ್ದಿದ್ದು ರಂಗೋಲಿಯಲ್ಲಿ ಮಳೆ ಬಂತು. ಎಲ್ಲರೂ ತನ್ನದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಆಂಟಿ ಥ್ಯಾಂಕ್ಸ್ ಆಂಟಿ. ಆಲ್ ದ ಬೆಸ್ಟ್. ತನು ಥ್ಯಾಂಕ್ಸ್ ಆಂಟಿ.